ಲೈನ್ ಮ್ಯಾನ್. ಇಡೀ ದೇಶದ ಜೀವನಾಡಿ, ಸಾವನ್ನೇ ಹೆಗಲ ಮೇಲೆ ಕಟ್ಟಿಕೊಂಡು ದುಡಿಯುವ ಜನಸೇವಕ. ಬಹುಶಃ ಜಗತ್ತಿನ ಯಾವುದೇ ಕೆಲಸ ಕೂಡ ಇವರಷ್ಟು ರಿಸ್ಕ್ ಅನ್ಸೋದಿಲ್ಲ. ಯಾರಾದ್ರೂ ಇವರ ಕೆಲಸದ ಬಗ್ಗೆ ಮಾತನಾಡಬೇಕು ಅಂದ್ರೆ ಮೊದಲು ಹೇಳೋ ಪದ ಇವರ ಕೆಲಸನ ನೀರಿನ ಮೇಲೆ ಗುಳ್ಳೆ ಥರ ಅಂತಾರೆ. ಆದರೆ ಇಂಧನ ಇಲಾಖೆಯಲ್ಲಿ ಇವರೇ ರಿಯಲ್ ಹೀರೋ. ಮನೆಯಲ್ಲಿ ಒಂದು ಕ್ಷಣ ಕರೆಂಟ್ ಇಲ್ಲ ಅಂದ್ರೆ ಆಕಾಶನೇ ಬಿದ್ದೋಯ್ತು ಅಂತ ಕಂಗಾಲಾಗ್ತೀವಿ. ಲೈನ್ ಮ್ಯಾನ್ಗಳಿಗೆ ವಿದ್ಯುತ್ ಸಂಸ್ಥೆಗೆ ಹಿಡಿಶಾಪ ಹಾಕ್ತೀವಿ. ವಿದ್ಯುತ್ ಕಂಬದ ಮೇಲೆ ಮರ ಬೀಳುತ್ತೆ ಅನ್ನೋ ಆತಂಕದಲ್ಲಿ ಇವರು ಮರ ಕಡಿದರೆ ಅರಣ್ಯ ಇಲಾಖೆಯವರ ಶಾಪ. ಮರ ತಪ್ಪಿಸಿ ಕಂಬವನ್ನ ರಸ್ತೆ ಬದಿಲಿ ಹಾಕಿದ್ರೆ ಲೋಕೋಪಯೋಗಿ ಇಲಾಖೆಯವರ ಶಾಪ. ಇನ್ನು ಕರ್ತವ್ಯ ವಿಳಂಬವಾದ್ರೆ ಮೇಲಾಧಿಕಾರಿಗಳ ಶಾಪ. ಇದೆಲ್ಲದರ ನಡುವೆ ಕಷ್ಟಪಟ್ಟು ಪ್ರತಿ ಮನೆಗೆ ವಿದ್ಯುತ್ ತಲುಪಿಸಿ ಮರುಕ್ಷಣಕ್ಕೆ ವಿದ್ಯುತ್ ಸ್ಥಗಿತ ಆದ್ರೆ ಜನಗಳ ಬಾಯಿಂದ ಬರೋ ಮೊದಲನೇ ಮಾತು ಲೈನ್ ಮ್ಯಾನ್ ಸತ್ತೋದ ಅನ್ಸತ್ತೆ ಅನ್ನೋದು. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ ಅನ್ನೋ ಮಾತು ಅಕ್ಷರಶಃ ಇವರಿಗೆ ಸಲ್ಲುತ್ತದೆ. ಇವರು ಲೈನ್ ಸರಿಪಡಿಸಿದ್ರೆ ಮಾತ್ರ ಎಲ್ಲರ ಮನೆಯಲ್ಲಿ ಬೆಳಕು, ಇಲ್ಲದಿದ್ದರೆ ಅಜ್ಞಾತವಾಸ. ಎಲ್ಲರ ಮನೆ ಬೆಳಗುವ ಇವರ ಲೈಫ್ ಲೈನ್ ಮಾತ್ರ ತುಂಬಾನೇ ಡೇಂಜರ್. ಕರೆಂಟ್ ಜೊತೆ ಸರಸ ಮಾಡುತ್ತಾ ಪ್ರತಿದಿನ ಜೀವನವನ್ನೇ ಪಣಕ್ಕಿಡುತ್ತಾರೆ. ವಿದ್ಯುತ್ ಕಡಿತಕ್ಕೆ ಕಾರಣ ಏನೇ ಇದ್ರೂ ಮೊದಲು ಕರೆ ಬರುವುದು ಇವರಿಗೆ ಮಾತ್ರ. ಒಂದು ಬಾರಿ ವಿದ್ಯುತ್ ಕಡಿತವಾದ್ರೆ ಬರುವ ಸಾವಿರಾರು ಕರೆಗಳಿಗೆ ಸ್ಪಂದಿಸುತ್ತಾ ಎಲ್ಲೇ ವಿದ್ಯುತ್ ತಂತಿ ಸ್ಥಗಿತವಾಗಿ ಕೆಳಗೆ ಬಿದ್ದರೂ ಅದನ್ನ ಸರಿಪಡಿಸೋಕೆ ಇವರೇ ಬೇಕು. ಕರೆಂಟ್ ತಾಪತ್ರಯ ಏನೇ ಬರ್ಲಿ ಕಂಬ ಹತ್ತೋದೇ ಇವರು. ಆದರೆ ಕಂಬದ ಮೇಲೆ ಹತ್ತಿದಾಗಲೇ ಇವರಿಗೆ ಹತ್ತಿರವಾಗುವುದು ಸಾವಿನ ಕರೆ. ಜಡಿಮಳೆಯ ಚಳಿಯ ನಡುವೆ, ಕಾರುವ ಮಿಂಚಿನ ನಡುವೆ, ರಭಸವಾಗಿ ಬೀಸೋ ಗಾಳಿಯ ಮಧ್ಯೆ 24 ಅಡಿ ಎತ್ತರದ ಅಲ್ಯೂಮಿನಿಯಂ ತಂತಿಯ ನಡುವೆ ಬಾವಲಿಯಂತೆ ನೇತಾಡುವ ಇವರೇನು ಬಾಹುಬಲಿಗಳಲ್ಲ, ನಮ್ಮಂತೆಯೇ ಜೀವವಿರುವ ಜೀವನಾಡಿಗಳು. ಮನೆಯಲ್ಲಿ ಬಲ್ಬ್ ಹೋದಾಗ, ಹೊಸ ಬಲ್ಬ್ ಹಾಕುವಾಗ, ಹೋದ ಫ್ಯೂಜ್ ಸರಿ ಮಾಡಿ ಹಾಕುವಾಗ 4 ಬಾರಿ ಮೇನ್ ಸ್ವಿಚ್ ಅನ್ನ ಆಫ್ ಮಾಡಿದೀವಾ ಅಂತ ಪರೀಕ್ಷಿಸುವ ನಮಗೆ ಅಷ್ಟು ಭಯವಿರಬೇಕಾದ್ರೆ, 1000 ತಂತಿಗಳ ಮಧ್ಯೆ ಜೀವದ ಹಂಗನ್ನ ತೊರೆದು ಕೆಲಸ ಮಾಡುತ್ತಾ ಜಗತ್ತಿಗೆ ಬೆಳಕಾಗಿರುವ ಜಗದೋದ್ಧಾರಕರು ನಮ್ಮ ವಿದ್ಯುತ್ ಇಲಾಖೆಯ ಈ ರಿಯಲ್ ಹೀರೋಗಳು. ಈ ಎಲ್ಲ ಹೀರೋಗಳಿಗೆ ನಮ್ಮ ಕಾಮಿಡಿ ಕಿಲಾಡಿಗಳು ಪ್ರೀಮಿಯರ್ ಲೀಗ್ ವೇದಿಕೆಯ ಮೂಲಕ ಹೆಮ್ಮೆಯಿಂದ ಹೇಳೋಣ ಅಭಿನಂದನೆಯ ಹ್ಯಾಟ್ಸ್ ಆಫ್. ಕಿಲಾಡಿಗಳು ಕಾಮಿಡಿ 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 ಕಿಲಾಡಿಗಳು ಪ್ರೀಮಿಯರ್ ಲೀಗ್. ಈ ವೇದಿಕೆಯ ಪರವಾಗಿ ಎಲ್ಲ ನಮ್ಮ ಪ್ರೀತಿಯ ಲೈನ್ ಮ್ಯಾನ್ ಗಳಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಜೋರಾದ ಚಪ್ಪಾಳೆ ಬರ್ಬೇಕು ಅವ್ರಿಗೆ. ಡೈರೆಕ್ಟ್ ಆಗಿ ನಾನು ಟೀಮ್ ಓನರ್ ಹತ್ರ ಹೋಗ್ತೀನಿ. ಅನು ಮ್ಯಾಮ್ ಹೇಳಿ, ಹೇಗಿತ್ತು ಸ್ಕಿಟ್? ಚೈತ್ರ ಅವರೇ, ಈ ಕ್ಷಣ ಒಂದು ವಿಷಯನ ನಾನಿಲ್ಲಿ ಹಂಚಿಕೊಳ್ಳೇಬೇಕು. 1902ರಲ್ಲಿ ಏಷ್ಯಾ ಖಂಡದಲ್ಲೇ ಪ್ರಪ್ರಥಮ ಬಾರಿಗೆ 42 ಮೆಗಾವಾಟ್ಸ್ ನ ಜಲ ವಿದ್ಯುತ್ ಉತ್ಪಾದನೆ ಶುರು ಮಾಡಿದ್ದೆ ನಮ್ಮ ಮಂಡ್ಯ ಜಿಲ್ಲೆಯ ಶಿವನ ಸಮುದ್ರದಲ್ಲಿ ಅನ್ನೋದು ಕನ್ನಡಿಗರ ದೊಡ್ಡ ಹೆಮ್ಮೆ. ಇದು ಕೋಲಾರದಲ್ಲಿ ಗೋಲ್ಡ್ ಮೈನಿಂಗ್ ಹಾಗೂ ಬೆಂಗಳೂರಿಗೆ ವಿದ್ಯುತ್ ಸರಬರಾಜು ಮಾಡುವ ಉದ್ದೇಶದಿಂದ ನಮ್ಮ ಅಂದಿನ ಮೈಸೂರು ಸಂಸ್ಥಾನದ ಮಹಾರಾಜರಾದಂತಹ ಶ್ರೀಯುತ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ನೆರವಿನೊಂದಿಗೆ ದಿವಾನ್ ಶೇಷಾದ್ರಿ ಅಯ್ಯರ್ ಅವರು ಸ್ಥಾವರಕ್ಕೆ ಚಾಲನೆಯನ್ನ ಕೊಟ್ಟಿದ್ರು. ಇದು ನಿಜವಾಗ್ಲೂ ವಿಶ್ವ ಕನ್ನಡಿಗರು ಹೆಮ್ಮೆ ಪಡುವಂತಹ ಒಂದು ವಿಷಯ. ಐ ಥಿಂಕ್ ನಿಜಕ್ಕೂ ಈ ಕ್ಷಣ ಮತ್ತೆ ನಮ್ಮ ರಾಜರಿಗಾಗಿ ಎದ್ದು ನಿಂತು ಗೌರವದಿಂದ ನಾವು ಚಪ್ಪಾಳೆಯನ್ನ ಸಲ್ಲಿಸಲೇಬೇಕು. ಅವತ್ತು ಅವ್ರು ಕಂಡಂತಹ ಒಂದು ಕನಸಿನಿಂದ ಇವತ್ತು ಎಷ್ಟೋ ಕೋಟ್ಯಾಂತರ ಮನೆಗಳಲ್ಲಿ ಬೆಳಕನ್ನ ಕಾಣ್ತಾ ಇದೀವಿ. ಇವತ್ತು ಅವರನ್ನ ನೆನ್ಸ್ಕೊಳ್ಳುವಂತಹ, ಪ್ರತಿನಿಧಿಸುವಂತಹ ಒಂದು ಆಕ್ಟ್ ಅನ್ನ ನಮ್ಮ ಕಿಲಾಡಿಗಳು ಮಾಡಿದ್ರು. ಆದ್ರೆ ಆ ರಿಯಲ್ ಹೀರೋಸ್ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿರೋದು ನಮ್ಮ ಕಾರ್ಯಕ್ರಮದ ಗೌರವ. ಅವರ ವೇದಿಕೆ ಮೇಲೆ ನಿಂತ್ರೆ ಆ ವೇದಿಕೆಗೆ ಒಂದು ಗೌರವ. ಪ್ಲೀಸ್ ಎಲ್ಲ ನಿಜವಾದ ರಿಯಲ್ ಹೀರೋಸ್ ನೀವಲ್ಲಿ ನಿಂತ್ಕೊಬೇಕು. ಪ್ಲೀಸ್ ಬರ್ಲಿ ಚಪ್ಪಾಳೆ, ನಮ್ಮ ಜೀವನದ ರಿಯಲ್ ಹೀರೋಸ್. ಸರ್, ತಮ್ಮೆಲ್ಲರಿಗೂ ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ನಾನು
ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ ಫ್ಯಾನ್ ಆಗಿ ಇವತ್ತು ಪವರ್ ಸ್ಟಾರ್ ಅಭಿಮಾನಿಗಳು ಒಪ್ಕೊಂತಾರೆ. ರಿಯಲ್ ಪವರ್ ಸ್ಟಾರ್ ನೀವು ನಿಜವಾಗ್ಲು ವಿಶ್ವಕ್ಕೆ ಪವರ್ ಸ್ಟಾರ್ಸ್ ನೀವೆಲ್ಲರೂ. ಇದು ಪವರ್ ಸ್ಟಾರ್ ಅವರ ಆಶೀರ್ವಾದ ಕೂಡ ಇರುತ್ತೆ. ಸೊ ಅವ್ರನ್ನ ನೀವೆಲ್ಲರೂ ಇವತ್ತು ನೆನಪಿಸಿದ್ರಿ ಸರ್. ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಫಸ್ಟ್ ಆಫ್ ಆಲ್ ನಿಮ್ಮೆಲ್ಲರ ಪರಿಚಯ ಮಾಡ್ಕೊಡಿ ಪ್ಲೀಸ್. ನನ್ನ ಹೆಸರು ಯಲ್ಲೇಶ್ ಅಂತ, ಲೈನ್ಮನ್ ಆಗಿ ಕೆಲಸ ಮಾಡ್ತಾ ಇದ್ವಿ ಶಿವಾಜಿನಗರಲ್ಲಿ. ನಮ್ಮ ಹೆಸರು ವಿಜೇಂದ್ರ ಬಾಬು ಅಂತ, ನಾವು ಸೆಕೆಂಡ್ ಕ್ಲಾಸ್ ಮೇಸ್ತ್ರಿ HBR ಲೇಔಟಲ್ಲಿ ವರ್ಕ್ ಮಾಡ್ತಾ ಇದ್ವಿ. ನನ್ನ ಹೆಸರು ನರಸಿಂಹಮೂರ್ತಿ ಅಂತ, ಸೆಕೆಂಡ್ ಕ್ಲಾಸ್ ಮೆಕ್ಯಾನಿಕ್ ಆಗಿ ಶಿವಾಜಿನಗರ ಡಿವಿಷನ್ ಅಲ್ಲಿ ಕೆಲಸ ಮಾಡ್ತಿದ್ದೆ. ಎಷ್ಟು ವರ್ಷದಿಂದ ಸರ್? 26 ವರ್ಷ ಆಯ್ತು. 26 ವರ್ಷ. ಮೇಡಮ್ ನನ್ನ ಹೆಸರು ಸುಹಿಲ್ ಅಂತೇಳಿ ಶಿವಾಜಿನಗರ ಡಿವಿಷನ್ ಕೆಲಸ ಮಾಡ್ತೀನಿ ಮೇಡಮ್, ಲಿಂಗರಾಜಪುರ ಒನ್ ಟೈಮ್ ಅಂತ. ನನ್ನ ಹೆಸರು ಲಗ್ನೇಶ್ ಅಂತ ಮೇಡಮ್, ನಾನು ಬೆಳಗಾವಿಯವರು. 8 ವರ್ಷದಿಂದ ಶಿವಾಜಿನಗರದಲ್ಲಿ ಕೆಲಸ ಮಾಡ್ತಾ ಇದ್ವಿ. ಲವ್ಲಿ. ನಮ್ಮ ಹೆಸರು ವೆಂಕಟೇಶ್ ಅಂತೇಳಿ, ನಮ್ದು ಬಂದ್ಬಿಟ್ಟು ರಾಯಚೂರು. ನಾವು 8 ವರ್ಷದಿಂದ ಕೆಲಸ ಮಾಡ್ತಾ ಇದೀವಿ. ಯಾವತ್ತಾದ್ರೂ ಈ ಉದ್ಯೋಗವನ್ನ ಆಯ್ಕೆ ಮಾಡಿದ ನಂತರ ಯಾಕಪ್ಪ ಈ ಕೆಲಸ ಆಯ್ಕೆ ಮಾಡ್ಕೊಂಡ್ವಿ ಅಂತ ನಿಮ್ಗೆ ಯಾರಿಗಾದ್ರೂ ಅನ್ಸಿದ್ಯಾ? ಅನ್ಸಿದೆ ಮೇಡಮ್, ತುಂಬಾ ಸರಿ ಅನ್ಸಿದೆ. ಯಾವಾಗ, ಏನಕ್ಕೆ? ಅದೇ ಕಣ್ಣಾರೆ ಈ ಆಕ್ಸಿಡೆಂಟ್ಗಳು ಆದಾಗ ನೋಡ್ತಾ ಇದ್ರೆ ನಮ್ಗೆ ಭಯ ಆಗುತ್ತೆ. ಯಾಕಂದ್ರೆ ನಮ್ಮನ್ನ ನಂಬ್ಕೊಂಡು ನಾವು ಒಂದು ಕುಟುಂಬ ಇರುತ್ತೆ. 11,000 ವೋಲ್ಟೇಜ್ ಅಲ್ಲಿ ಕೆಲಸ ಮಾಡ್ತೀವಿ. ಪ್ರತಿದಿನನೂ ಭಯದಿಂದನೇ ಕೆಲಸ ಮಾಡ್ತಾ ಇದೀವಿ. ಆ ಭಯದಲ್ಲೂ ನಿಮ್ಮನ್ನ ಕೆಲಸ ಮಾಡೋಷ್ಟು ಧೈರ್ಯ ಕೊಡುವಂತ ವಿಷಯ ಯಾವುದು ಸರ್? ಮಿಡ್ಲ್ ಕ್ಲಾಸ್ ಮೇಡಮ್. ನಮ್ಮ ಅಮ್ಮ ಒಬ್ಬರೇ ನಮ್ಮ ದುಡಿದು ಓದಿಸಿರೋದು. ಆ ಓದಿರೋದ್ರಲ್ಲೇ ಈ ತರ ಒಂದು ಜಾಬ್ ಸಿಕ್ಕಿದೆ ಅಂದಮೇಲೆ ಅದನ್ನ ಇಷ್ಟಪಟ್ಟು ಮಾಡ್ತಾ ಇದ್ದೀನಿ. ಎಂತ ಅದನ್ನ ಮಾತು? ನಮ್ಮ ತಾಯಿಗೋಸ್ಕರ. ಎಂತ ಮಾತು ಸರ್. ನೋಡಿ, ಯಾವಾಗಲೂ ಕಾಮಿಡಿ ಜೊತೆಗೆ ಒಂದು ಮೆಸೇಜ್ ಹೇಳಿದಾಗ ಅದು ಮನ್ಸು ಮುಟ್ಟುತ್ತೆ. ಹೌದು. ಎಲ್ಲೋ ನಕ್ಕೊಂಡು ಏನೋ ತಮಾಷೆ ಮಾಡ್ತಾ ಇರ್ತೀವಿ, ಆದರೆ ಆ ತಮಾಷೆ ಹಿಂದೆ ಎಷ್ಟು ನೋವು ಇದೆ, ರಿಯಾಲಿಟಿ ಏನು ಇದೆ ಅಂತ ಗೊತ್ತಾಗುತ್ತೆ. ಸೊ ಹಾಗಾಗಿ ಅವ್ರು ಇವತ್ತಿಲ್ಲಿ ಬಂದಾಗ ನಾನು ಜಗಪ್ಪ ಈ ಕಾಸ್ಟ್ಯೂಮ್ ಇದೆಲ್ಲ ಹಾಕೊಂಡಾಗ ಇವರು ಎಕ್ಸ್ಟ್ರಾ ಆರ್ಟಿಸ್ಟ್ ಬಂದಿರೋದು ಅನ್ಕೊಂಡೆ. ಸತ್ಯವಾಗ್ಲೂ ಫಸ್ಟ್ ಹೇಳ್ಬೇಕಂದ್ರೆ ಅದೇ ಅವರೆಲ್ಲ ರಿಯಲ್ ಲೈನ್ ಮ್ಯಾನು ಪವರ್ ಸ್ಟಾರ್ಗಳು ಅಂತ ಗೊತ್ತಾಗ ನಿಜಕ್ಕೂ ಅವ್ರಿಗೊಂದು ದೊಡ್ಡ ಹ್ಯಾಟ್ಸ್ ಆಫ್ ಆ್ಯಂಡ್ ಮನಸಾರ ನಮಸ್ತೆ ಮಾಡಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಆನಂದ್ ಸರ್. ಶ್ವೇತಾ ಮ್ಯಾಮ್, ಹೇಗಿತ್ತು ಈ ಪವರ್ಫುಲ್ ಸ್ಕಿಟ್? ಈ ಸ್ಕಿಟ್ ಅನ್ನ ಈ ವೇದಿಕೆ ಮೇಲೆ ತಂದಂತ ಇಡೀ ತಂಡದವ್ರಿಗೆ, ಜೊತೆಗೆ ನಿಮ್ಮೆಲ್ಲರ ಜೀವನದ ರಿಯಲ್ ಹೀರೋಗಳಿಗೆ ಮನಸ್ಸಾರೆ ನಿಜವಾಗ್ಲೂ ಸರ್, ನಿಮ್ಮೆಲ್ಲ ಪರಿಶ್ರಮಕ್ಕೆ, ನಿಮ್ಮ ಕೆಲಸಕ್ಕೆ, ನಿಮ್ಮ ಧೈರ್ಯಕ್ಕೆ, ಇಡೀ ಸ್ಕಿಟ್ಗೆ, ಜಗಪ್ಪನ್ಗೆ ಹಾಗೂ ಲೋಕಿ ಎಲ್ರಿಗೂ ಸೇರಿ ನನ್ನ ಕಡೆಯಿಂದ ಪರ್ಫಾರ್ಮೆನ್ಸ್ ಸರ್. ಸೂಪರ್, ಥ್ಯಾಂಕ್ ಯು ಅಗಲ್ ಸರ್. ಅಂಡ್ ಎಲ್ಲ ನಮ್ಮ ಜಡ್ಜಸ್ ರಿಕ್ವೆಸ್ಟ್, ಇಷ್ಟೊಂದು ನಮ್ಗೆ ಈ ಮೂಮೆಂಟ್ ಅವ್ರ ಮೆಮೊರಿ ಮಾಡ್ತಿದ್ದಾರೆ. ಅವ್ರ ಜೊತೆ ಮೆಮೊರಬಲ್ ಆಗಿ ನಾವೆಲ್ಲ ಒಂದು ಫೋಟೋ ತೆಗೆಸ್ಕೊಳ್ಳೋಣ. ಫೋಟೋ ಅಷ್ಟೇ ಅಲ್ಲ, ಐ ಆಮ್ ಶೋರ್ ಅಲ್ಲೂ ಯಾರೋ ಒಬ್ರು ಡಾನ್ಸರ್ ಇರ್ತಾರೆ. 1-2 ಸ್ಟೆಪ್ ಹಾಕ್ಲೇಬೇಕು ಇವತ್ತು. ಎಲ್ಲ ಲೈನ್ ಮ್ಯಾನ್ಸ್, ನಮ್ಮ ರಿಯಲ್ ಲೈಫ್ ಪವರ್ ಸ್ಟಾರ್ಸ್ ಪವರ್ ಸ್ಟಾರ್ ಹಾಡಿಗೆ ಸ್ಟೆಪ್ ಹಾಕ್ಬೇಕು. ಓಕೆನಾ? ನೀವೆಲ್ಲರೂ ಇವತ್ತು ನಮ್ಮ ವೇದಿಕೆಗೆ ಬಂದಿದ್ದೀರಾ. ನಮ್ಮ ವೇದಿಕೆಯ ಪರವಾಗಿ, ನಮ್ಮ ಓನರ್ಸ್ ಪರವಾಗಿ ನಿಮಗೊಂದು ಪುಟ್ಟ ಉಡುಗೊರೆ ಇದೆ. ದಯವಿಟ್ಟು ನೀವೆಲ್ಲರೂ ಸ್ವೀಕರಿಸಬೇಕು. ಅಮೃತ್ ನೋನಿ ಅವರ ಕಡೆಯಿಂದ ನಮ್ಮ ರಿಯಲ್ ಹೀರೋಗಳಿಗೆ ಸಿಗ್ತಾ ಇದೆ ಒಂದು ಪುಟ್ಟ ಉಡುಗೊರೆ. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಕೆಲಸ ಮಾಡ್ತಾ ಇರಿ, ನಮ್ಮೆಲ್ರಿಗೂ ಬೆಳಕಾಗಿರಿ. ಥ್ಯಾಂಕ್ ಯು. ಕಾಮಿಡಿ ಕಿಲ್ಲಾಡಿಗಳು, ಕಾಮಿಡಿ ಕಾಮಿಡಿ ಕಾಮಿಡಿ